ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮ ಮಕ್ಕಳ ಮೇಲೆ ಕೋಪ ಮಾಡ್ಕೊಂಡಿರ್ತಾಳೆ ಅಂದರೆ ಅದರ ಹಿಂದೆ ಒಂದು ಬಲವಾದ ಉದ್ದೇಶ ಹಿಂದೆ ಇರುತ್ತೆ. ಆದರೆ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ. ಆದರೂ ಅಮ್ಮನ ಮುಂದೆ ಮಗಳು ಸೋಲೋದು ಜೀಜು ಥರನೇ ಮಾತಾಡ್ತಾರೆ, ಅರ್ಥ ಮಾಡಿಸ್ತಾರೆ, ಕೇರ್ ಮಾಡ್ತಾರೆ. ಇವರು ನನ್ನ ಜೀಜು ಅಲ್ಲ ಅಂದರೆ ಹೌ ಕ್ಯಾನ್ ಐ ಬಿಲೀವ್? ಆರ್ಯ ಸರ್ ಫೋನ್ ಇಲ್ಲೇ ಬಿಟ್ಬಿಟ್ಟಿದಾರಲ್ಲ. ಸರ್ ಹಾಯ್ ಭಾವನಾ. ಹೇ ಹಾಯ್. ವೇರ್ಸ್ ಆರ್ಯ ಸರ್? ಅಕ್ಕ ಮತ್ತು ಜೀಜು ಹೋಟೆಲ್ ಗ್ರೀನ್ವೇಗೆ ಹೋಗಿದ್ದಾರೆ. ಸಾರಿ, ಐ ಮೀನ್ ಹೋಟೆಲಲ್ಲಿ ಅಮ್ಮ ಇದ್ದಾರೆ, ಸೊ ಅವನ್ನ ಮೀಟ್ ಮಾಡ್ಕೊಂಬರಕ್ಕೆ ಹೋಗಿದ್ದಾರೆ. ದೇ ವಿಲ್ ಬಿ ಬ್ಯಾಕ್ ಸೂನ್. ಹಾಂ ಹಾಂ ಆಯ್ತು. ಅನು ಕಾಲ್ನ ನಾನು ಪಿಕ್ ಮಾಡಿ ಆರ್ಯ ಸರ್ ಹೀಗೆ ಮೊಬೈಲ್ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ವಾ? ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ? ಈ ನಡುವೆ ಅವ್ರಿಗೆ ಆಫೀಸಲ್ಲಿ ತುಂಬಾ ಕೆಲಸ ಅಂತ ಗೊತ್ತು. ಆದರೂ ಕಾಲ್ ಪಿಕ್ ಮಾಡಿ ಒಂದು ಮಾತಾಡಿದ್ರೆ ಏನಾಗುತ್ತೆ? ಈ ನಡುವೆ ಆರ್ಯ ಸರ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಿಲ್ಲ. ಅವ್ರು ನಾನು ಬ್ಯುಸಿ ಇದ್ದೀನಿ ಅಂತಂದರೆ ನಾನು ಅರ್ಥ ಮಾಡ್ಕೋತೀನಿ ಅಲ್ವಾ? ಅವ್ರು ಈ ಥರ ಫೋನ್ ಪಿಕ್ ಮಾಡದೇ ಇದ್ರೆ ನಮ್ಗೆ ಹೇಗಾಗುತ್ತೆ ಅನ್ನೋ ಯೋಚನೆ ಮಾಡಲ್ಲ ಅನ್ಸತ್ತೆ. ಯಾಕೆ ಸರ್ ಹೀಗೆ ಮಾಡ್ತೀರಾ? ನಾವೆಲ್ಲ ಎಷ್ಟು ದಿವಸ ಆದಮೇಲೆ ಹೀಗೆ ಒಟ್ಟಿಗೆ ಸೇರಿರೋದು ಗೊತ್ತಾ? ಆದರೆ ನೀವೇ ಇಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ, ನಿಮ್ಗೇನು ಗೊತ್ತು? ಅನು ಅನು ಏನಮ್ಮ? ಬಾಯ್ಗೆ ಬಂದೆ. ನೀವು ಹೇಳ್ದಂಗೆ ನನ್ನ ಎಂಗೇಜ್ಮೆಂಟ್ ಮುರಿದೋಯ್ತು ನಿಜ. ಆದರೆ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿರೋ ಪ್ರೀತಿ ಮಾತ್ರ ಸುಳ್ಳಲ್ಲ. ಹಾಗೆ ನನ್ನ ಪ್ರೀತಿ ನಿಮ್ಮ ಮಾತನ್ನು ಕೇಳುತ್ತೆ ಅಂತ ನನಗೆ ಅನಿಸ್ತಿಲ್ಲ. ನಾನು ನಿಮ್ಗೆ ಬೇಕಾಗಿಲ್ಲ ಅಂದರೆ ನನ್ನನ್ನೇ ಪ್ರೀತಿ ಮಾಡು ಅಂತ ನಾನು ಒತ್ತಾಯ ಮಾಡಲ್ಲ. ಯಾಕಂದರೆ ನಿಮಗೆ ಕಷ್ಟ ಆಗೋದು ಯಾವುದು ನನಗಿಷ್ಟ ಆಗಲ್ಲ. ನನ್ನ ಪ್ರೀತಿ ನಿಮಗೆ ನೆಮ್ಮದಿ ತಂದ್ಕೊಡಂಗಿದ್ರೆ ಮಾತ್ರ ಸಿಗ್ಲಿ, ಇಲ್ಲಾಂದ್ರೆ ನಾನು ಸಫರ್ ಆಗೋಕ್ಕೂ ರೆಡಿ ಇದ್ದೀನಿ. ಐ ಲವ್. ಏನು? ಅಳಿಂದ್ರು ಹೊರಟ್ರಂತ? ಇಲ್ಲ ಅಮ್ಮ, ಅವ್ರು ನನ್ನ ಕಾಲ್ ಪಿಕ್ ಮಾಡಲಿಲ್ಲ. ಹೌದಾ? ಅವರು ಬಂದಿದ್ರೆ ಎಲ್ಲರೂ ಒಟ್ಟಿಗೆ ಊಟ ಮಾಡ್ಬೋದಿತ್ತು. ನಾವು ಕಾಯ್ತಿರ್ತೀವಿ ಅನ್ನೋದು ಗೊತ್ತಿದ್ರು ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ಯಾವುದೋ ಮುಖ್ಯವಾದ ಕೆಲಸದಲ್ಲಿದ್ದಾರೆ ಅನ್ಸುತ್ತೆ. ಇನ್ನು ಸ್ವಲ್ಪ ಹೊತ್ತು ಕಾಯೋಣ. ಹಾಂ, ಈ ಮರ್ಜರ್ ಅಂದರೆ ತುಂಬ ಲಾಂಗ್ ಪ್ರೊಸೆಸ್, ನಿಮ್ಗೆ ಗೊತ್ತಲ್ವಾ? ನೋಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಬರ್ಬೋದೇನೋ.
ನಿನ್ ಗಂಡಂಗೆ ಅವಳನ್ನ ಕರ್ಕೊಂಡು ಹೋಗು ಅಂತ ರಿಮೈಂಡ್ ಮಾಡೋದಕ್ಕಾಗತ್ತೆ, ಅದೇ ನೀನ್ ಯಾಕೆ ಇನ್ನ ಅಲ್ಲಿ ರೀಚ್ ಆಗಿಲ್ಲ ಅಂತ ವಿಚಾರಿಸೋದಕ್ಕಾಗಲ್ವಾ? ರಿಯಲಿ ದಿಸ್ ಇಸ್ ಟೂ ಮಚ್. ಹರ್ಷ ಹೀಗೆ ಮಾಡ್ತಾನೆ ಅಂತ ನನಗೆ ಗೊತ್ತಿತ್ತು. ಅನು ಮನೆಗೆ ಬಂದಾಗ ಅವಳನ್ನ ನಾನು ತುಂಬ ನಂಬಿದ್ದೆ. ಬಟ್ ಐ ನೆವರ್ ಥಾಟ್ ಅವಳಿಂದ ನನಗೆ ಇವತ್ತು ಈ ಸಿಚುಯೇಷನ್ ಬರುತ್ತೆ ಅಂತ. ನಿನ್ಗೆ ಅವ್ರಿನ್ನ ಕಾಲ್ ಮಾಡಿಲ್ಲ ಅಂದ್ರೆ ನಿನ್ ಮರ್ತು ಎಲ್ಲರೂ ಅಲ್ಲಿ ಸಖತ್ ಎಂಜಾಯ್ ಮಾಡ್ತಿರ್ಬೋದು. ನೀನು ಖುಷಿಯಾಗಿರ್ಬೇಕು ಅಂದರೆ ನಾನು ನಿನ್ನಿಂದ ದೂರ ಇರಬೇಕಾ ಹರ್ಷ? ಬಟ್ ವೈ? ಹಾಂ, ಅಟ್ಲೀಸ್ಟ್ ಮಾವಿನ್ಲೋ ಆದರೂ ಕಾಲ್ ಮಾಡ್ಬೋದಾಗಿತ್ತಲ್ವ ನನಗೆ. ಇದರಲ್ಲೇನೂ ಆಶ್ಚರ್ಯ ಇಲ್ಲ ಕಣೆ, ಇದು ಹೀಗೆ ಆಗತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಐ ಥಿಂಕ್ ನಾನೊಬ್ಳು ಮಾನ್ಸಿ ಅಂತ ಇದ್ದೀನಿ ಅಂತ ಅವ್ರಿಗೆ ರಿಮೈಂಡ್ ಮಾಡ್ಬೇಕನ್ಸುತ್ತೆ. ಲೆಟ್ ಮೀ ಓನ್ಲಿ ಕಾಲ್. ಡೋಂಟ್ ಕಾಲ್. ನೀನು ಹೀಗೆ ಮಾಡಿನೇ ನಿನ್ನ ಬೆಲೆನ ಕಳ್ಕೊಂಡಿರೋದು. ಲೆಟ್ ದೆಮ್ ಓನ್ಲಿ ಕಾಲ್. ಆದರೆ ನಾನು ಆಗಲೇ ಕಾಲ್ ಮಾಡಿದಾಗ ನಾನೇ ಬರ್ತೀನಿ ಅಂತ ಹೇಳಿದ್ನಲ್ಲ, ಮೇ ಬಿ ಅವ್ರು ನನಗೋಸ್ಕರ ವೆಯ್ಟ್ ಮಾಡ್ತಿರ್ಬೋದು. ಈಗಲೂ ಅವರೇ ಕಾಲ್ ಮಾಡ್ತಾರೆ, ಪ್ಲೀಸ್ ವೆಯ್ಟ್. ಕಾಲ್ ಬಂತು ನೋಡು. ಈಗ ಅವರನ್ನ ಟೆಸ್ಟ್ ಮಾಡೋ ಟೈಮ್. ಮೇಕ್ ಇಟ್ ಮೀನಿಂಗ್ಫುಲ್. ಹೇಳು ಹರ್ಷ, ಟೆಲ್ ಮೀ. ಏನು ಹೇಳಬೇಕು? ಕೋಪ ಮಾಡ್ಕೊಂಡಿದ್ಯಾ? ಇನ್ನೇನು ಮಾಡ್ಕೊಳ್ಳಿ ಮಾನ್ಸಿ, ನೀನು ಇನ್ನೂ ಯಾಕೆ ಬಂದಿಲ್ಲ? ಇಲ್ಲಿ ಎಲ್ಲರೂ ನಿನಗೋಸ್ಕರ ಇನ್ನೆಷ್ಟೊತ್ತು ಕಾಯಬೇಕು? ಅವ್ರ ಇನ್ವಿಟೇಷನ್ಗೆ ವ್ಯಾಲ್ಯೂ ಇಲ್ವಾ? ಟೆಲ್ ಮೀ ಒನ್ ಥಿಂಗ್, ಬ್ರೋಯಿನ್ಲೋ ಬಂದ್ರಾ? ಇನ್ನೂ ಬಂದಿಲ್ಲ ಮಾನ್ಸಿ. ಐ ಥಿಂಕ್ ದಾದಾ ಇನ್ನೇನೋ ಬಂದ್ಬಿಡ್ತಾರೆ. ನೀನು ಬೇಗ ಬಾ. ಆ್ಯಕ್ಚುಲಿ ಫಸ್ಟು ಬರಬೇಕಾಗಿರೋದು ಬ್ರೋಯಿನ್ಲಾ. ಅವ್ರನ್ನ ಬಂದ್ರ ಅಂತ ಕೇಳೋದು ಬಿಟ್ಟು ನೀನು ನನಗೆ ಕಾಲ್ ಮಾಡಿ ಯಾಕೆ ಹಿಂಸೆ ಮಾಡ್ತಿದ್ಯಾ? ಅಲ್ಲ ಹರ್ಷ, ಅವ್ರನ್ನ ಬಿಟ್ಟು ನಾವೆಲ್ಲ ಗ್ಯಾಂಗ್ ಕಟ್ಕೊಂಡು ಹೋದ್ರೆ ಏನು ಅರ್ಥ? ಮಾನ್ಸಿ, ನೀನೇನು ಅನ್ಬೇಕು ಅಂದ್ಕೊಂಡಿದ್ಯಾ? ಪ್ಲೀಸ್ ಕಮ್ ಟು ದ ಪಾಯಿಂಟ್. ಹರ್ಷ, ಆ್ಯಕ್ಚುಲಿ ಐ ನೀಡ್ ಅ ಫೇವರ್. ಏನು? ಹೇಗೂ ಬ್ರೂಯಿನ್ಲೋ ಬರ್ತಾರಲ್ವಾ, ಹಾಗೆ ನನ್ನೂ ಪಿಕ್ ಮಾಡ್ಕೊಳ್ಳೋದಕ್ಕೆ ಹೇಳ್ತೀಯಾ? ನಾನು ಅವ್ರ ಜೊತೆನೇ ಬರ್ತೀನಿ. ಯಾಕೆ? ಯಾಕೆ ಅಂದರೆ ಈಗ ನೀನು ಅಲ್ಲಿಂದ ಇಲ್ಲಿಗೆ ಬಂದು ನನ್ನ ಪಿಕ್ ಮಾಡೋದಕ್ಕೆ ಲೇಟ್ ಆಗುತ್ತೆ. ಸೊ ಇಟ್ಸ್ ಬೆಟರ್ ಯು ಆಸ್ಕ್ ಹಿಮ್ ಟು ಪಿಕ್ ಮೀ. ಮಾನ್ಸಿ, ವಾಟ್ಸ್ ರಾಂಗ್ ವಿತ್ ಯು? ನಾನು ನಿನಗೆ ಆಲ್ರೆಡಿ 4 ಸಲ ಕಾಲ್ ಮಾಡಿದ್ದೀನಿ. 4 ಸಲ ಫೋನ್ ಮಾಡಿದವು. ಏನಂದೆ ನೀನು? ಹಾಯ್ ನೋ, ನಾನೇ ಬರ್ತೀನಿ ಅಂತ ಹೇಳ್ದೆ. ಮತ್ತೆ ನಿನ್ನ ಫ್ರೆಂಡ್ನ ನೋಡೋದಕ್ಕೆ ನೀನು ತಾನೇ ಹೋಗಿರೋದು. ನಾನೇ ಬರ್ತೀನಿ ಅಂತ ನೀನು ತಾನೇ ಹೇಳಿದ್ದು. ಈಗೇನಾಯ್ತು ನಿನಗೆ? ಹರ್ಷ, ನಿಜ ಹೇಳು ಮಾನ್ಸಿ, ನೀನು ಬೇಕು ಅಂತ ಹೀಗೆಲ್ಲ ಮಾಡ್ತಿದ್ಯಾ? ನಾನು ನಿನ್ನ ಬ್ರೋಯಿನ್ಲೋ ವೈಫ್ನ ಕರ್ಕೊಂಡು ಹೋಗೋದಕ್ಕೆ ಬರಬೇಕು. ಆದರೆ ನಿನ್ನ ದಾದಂಗೆ ಅವ್ರ ತಮ್ಮನ ಹೆಂಡ್ತಿನ ಕರ್ಕೊಂಡು ಹೋಗೋದಕ್ಕೆ ಆಗಲ್ವಾ? ನಾವು ಐ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಮಾನ್ಸಿ. ಯು ಆರ್ ಔಟ್ ಆಫ್ ಯುವರ್ ಮೈಂಡ್. ನಿಮ್ಗೇನು ಇಷ್ಟ ಆಗುತ್ತೋ ಹಾಗೆ ಮಾಡು. ಅಮ್ಮ, ಮಾನ್ಸಿ ಬರೋದಿಲ್ವಂತೆ. ನಾವು ದಾದಾ ಬರೋವರೆಗೂ ಮಾತ್ರ ಕಾಯ್ಬೋದು. ದಾದಾ ಬಂದ ಕೂಡಲೇ ಅದಕ್ಕೇನು ಕರ್ಕೊಂಡು ಹೋಗೋಣ. ನಿನ್ನ ಕಾಲೇ ಕಟ್ ಮಾಡಿದ್ರಾ? ಈಗ ಗೊತ್ತಾಯ್ತಾ ಮಾನ್ಸಿ, ನಿಜವಾಗಿ ನಿನ್ನನ್ನು ಎಲ್ಲರೂ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ? ಇದು ಗೊತ್ತಾಗ್ಲಿ ಅಂತಲೇ ನಾನು ಹೀಗೆ ಮಾಡಿದ್ದು. ಬಟ್ ಆದರೆ ಇದರಲ್ಲಿ ನನ್ನ ತಪ್ಪು ಖಂಡಿತವಾಗ್ಲೂ ಇಲ್ಲ. ಆದರೆ ನಿನ್ನ ಗಂಡಂಗೆ ನಿನ್ನ ಮೇಲೆ ನಿಜವಾದ ಪ್ರೀತಿ ಇದ್ದರೆ ಈಗಲೇ ನಿನ್ನ ಅತ್ತೆ ಅಥವಾ ಪುನಃ ನಿನ್ನ ಗಂಡನೇ ಕಾಲ್ ಮಾಡಿ ಮಾತಾಡ್ಬೋದಿತ್ತಲ್ಲ. ಕರೆಕ್ಟ್. ನಾನು ಇದ್ರೂ ಇಲ್ಲ ಅಂದರೂ ಅವ್ರಿಗೇನು ಡಿಫ್ರೆನ್ಸ್ ಅನ್ಸಲ್ಲ. ಎಲ್ರಿಗೂ ಅನು ಒಬ್ಳೇ ಇಂಪಾರ್ಟೆಂಟ್ ಅಲ್ಲ. ಅವ್ರೆಲ್ರಿಗೂ ನಾನೇನು ಮಾಡಿದ್ದೀನಿ? ಯಾಕೆ ಮಾನ್ಸಿ ಬರಲ್ವಂತೆ? ಏನಾಯ್ತು ಹರ್ಷ? ಅಮ್ಮ, ಮಾನ್ಸಿ ಅವಳ ಹಳೆ ಫ್ರೆಂಡ್ನ ತುಂಬ ದಿನ ಆದ್ಮೇಲೆ ಮೀಟ್ ಆಗಿದ್ದಾಳೆ. ಸೊ ಅವಳು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಬಿಡಿ. ನಾನಿವಾಗ ಪದೇ ಪದೇ ಕಾಲ್ ಮಾಡ್ತಿದ್ರೆ ಅವಳಿಗೂ ಡಿಸ್ಟರ್ಬ್ ಆಗುತ್ತೆ, ಆರಾಮಾಗಿರೋದಕ್ಕಾಗಲ್ಲ. ನಾವು ದಾದಾ ಬಂದಮೇಲೆ ಅದಕ್ಕೇನು ಕರ್ಕೊಂಡು ಹೋಗಂದ್ಬಿಡಿ. ಸರಿ, ಮಾನ್ಸಿ ಫ್ರೆಂಡ್ನ ಮೀಟ್ ಮಾಡಿ ಮನೆಗೆ ಬರಕ್ಕೆ ಹೇಳು. ಹೇಳದೇನು, ಬರ್ತಾಳೆ ಬಿಡಿ ಅಮ್ಮ. ಹರ್ಷ,
ಇವತ್ತೆಷ್ಟೊತ್ತಾದರೂ ಆಗಲಿ ಆರ್ಯ ಬಂದ ತಕ್ಷಣ ಅನುನ ಮನೆ ಕರ್ಕೊಂಡು ಹೋಗ್ಲೇಬೇಕು. ಮಗಳನ್ನ ಆದಷ್ಟು ಬೇಗ ಮನೆ ಕರ್ಕೊಂಬಂದ್ರ ಬೀಸೋ ಗಾಳಿಗೆ ಲಗಾಮ್ ಆಗ್ತದ. ಹೋಗು ಕರ್ಕೊಂಬ, ಈ ತಾಯಿ ಜೊತೆಯಾಗಿರ್ತಾಳ. ಅಮ್ಮ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಮ್ಮ, ಇನ್ಮೇಲೆ ಯಾವುದೇ ಕಷ್ಟ ನಿನ್ನ ಹತ್ರ ಬರಬಾರ್ದು ಅಂತ. ಅಮ್ಮ, ಅವ್ರು ಬರ್ತಾರಲ್ವಾ? ಬರ್ತಾನೆ. ಬನ್ನಿ. ಆರ್ಯ, ನಾವು ಅವ್ರನ್ನ ಮೀಟ್ ಮಾಡಲೇಬೇಕಾ? ಅಫ್ಕೋರ್ಸ್, ಯಾಕೆ ಹೀಗೆ ಕೇಳ್ತಿದ್ದೀರಾ? ಬನ್ನಿ. ರೋನಾಟು. ಹಾಂ, 203. ಯಾರು ಇಲ್ಲ ಅನ್ಸುತ್ತೆ, ಬನ್ನಿ ಹೋಗೋಣ. ಅಯ್ಯೋ, ಯಾಕೆ ಅಷ್ಟು ಅರ್ಜೆಂಟು? ಇರಿ. ಅಮ್ಮ, ನೀವು ಒಳಗಿದ್ದೀರಾ? ಎಕ್ಸ್ಕ್ಯೂಸ್ ಮೀ. ಆರಾಧನಾ, ನೀವು ಕರೀರಿ. ಯಾಕೆ? ನೀವು ಕರೆದ್ರೆ ನನ್ನ ಮಗಳು ಬಂದಿದ್ದಾಳೆ ಅಂತ ಬಾಗಿಲು ತೆಗಿಬಹುದು. ನಾನು ಯಾರೋ ಅಂದ್ಕೊಂಡು ಮೋಸ್ಟ್ಲಿ ಡೋರ್ ಓಪನ್ ಮಾಡ್ತಿಲ್ಲ ಅನ್ಸುತ್ತೆ. ನಾನೇನಾದರೂ ಅಮ್ಮ ಅಂತ ಕರೆದ್ರೆ ಅವ್ರು ಡೆಫಿನೆಟ್ಲಿ ಡೋರ್ ಓಪನ್ ಮಾಡೋದಿಲ್ಲ. ಪ್ಲೀಸ್, ನೀವು ಯಾಕೆ ಹಾಗೆ ಯೋಚನೆ ಮಾಡ್ತೀರಾ? ಅವರು ನೀವು ಇಲ್ಲಿದ್ದೀರಾ ಅಂತ ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಅದರ ಅರ್ಥ ಅವ್ರು ನಿಮ್ಮನ್ನು ನೋಡೋಕ್ಕೆ ಕಾಯ್ತಾ ಇದ್ದಾರೆ ಅಂತ. ಇಲ್ಲ ಇಲ್ಲ ಅಮ್ಮ, ಬೇರೆನೇನೋ ಪ್ಲ್ಯಾನ್ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಎಕ್ಸಾಕ್ಟ್ಲಿ, ನಿಮ್ಮನ್ನು ನೋಡೋ ಪ್ಲ್ಯಾನ್. ನೀವು ಯಾಕೆ ಸುಮ್ಮನೆ ತಪ್ಪು ತಿಳ್ಕೊತೀರಾ? ತಪ್ಪಲ್ಲ, ನಿಮಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಮೇ ಬಿ ಅವ್ರು ನಿಮ್ಮನ್ನ ಮೀಟ್ ಮಾಡಿ ಎಲ್ಲ ಸಾರ್ಟ್ ಔಟ್ ಮಾಡ್ಕೋಬೇಕು ಅಂತಿದ್ರೆ. ಎಕ್ಸ್ಕ್ಯೂಸ್ ಮೀ, ಭಾವನಾ ಅವರ? ಇಲ್ಲ, ನಾನು ಅವ್ರ ಅಕ್ಕ ಆರಾಧನಾ. ಮೇಡಮ್, ರೂಮ್ ನಂಬರ್ 203ಗೆ ಯಾರಾದರೂ ಬಂದರೆ ಕೀ ಕೊಡೋಕ್ಕೆ. ಓಕೆ, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್, ಒಂದು ನಿಮಿಷ. ಹಾಂ, ಎಲ್ಲಿ ಹೋಗ್ತೀನಿ ಅಂತ ಏನಾದರೂ ಹೇಳ್ಬಿಟ್ಟು ಹೋದ್ರಾ? ಎಲ್ಲೋ ಆಚೆ ಹೋಗ್ತೀನಿ ಅಂತ ಹೇಳೋದ್ರು. ಓಕೆ, ಥ್ಯಾಂಕ್ ಯು. ಬನ್ನಿ. ಅಮ್ಮಂಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ. ಮೋಸ್ಟ್ಲಿ ನನ್ನ ನೋಡಕ್ ಇಷ್ಟ ಇಲ್ಲದೆ ಕೆಲವು ಆಚೆ ಹೋಗಿದ್ದಾರೆ ಅನ್ಸುತ್ತೆ. ಆರ್ಯ, ಭಾವನಾ ಅಮ್ಮನ್ನ ಬಲವಂತ ಮಾಡಿ ಇಲ್ಲಿ ಕರ್ಕೊಂಡು ಬಂದೆ ಅಂತ ಹೇಳ್ತಾ ಇದ್ಲು. ಅವ್ರಿಗೆ ನನ್ನ ಕಂಡ್ರೆ ಆಗೋದಿಲ್ಲ, ಇದು ಹೀಗೆ ಆಗತ್ತೆ ಅಂತ ನನಗೆ ಗೊತ್ತಿತ್ತು. ನಿಮ್ಗೆ ಈಗ್ಲಾದ್ರೂ ಸತ್ಯ ಗೊತ್ತಾಯ್ತಾ? ಅಕ್ಕ, ನಾನು ಎಲ್ಲ ಕಡೆ ಹುಡ್ಕೊಂಡು ಬಂದೆ. ನೀವು ಎಲ್ಲಿದ್ದೀರಾ? ತಗೋ, ಅಮ್ಮ ಕೀ ಕೊಟ್ಟು ಎಲ್ಲ ಹೋಗಿದ್ದಾರೆ. ಹೌದಾ? ಎಲ್ಲಿಗೆ ಹೋದ್ರು? ಗೊತ್ತಿಲ್ಲ, ಎಲ್ಲೋ ಹೊರಗಡೆ ಹೋಗ್ತೀನಿ ಅಂತ ಹೇಳದಂತೆ. ಭಾವನಾ, ಅಮ್ಮ ಮರ್ಜರ್ ವಿಷಯ ಕೇಳಿ ಅದನ್ನ ನಿಲ್ಸಿ ನನ್ನ ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತ ಬಂದ್ಲು ಅಂತ ಹೇಳ್ದೆ ತಾನೆ? ಹೌದು. ನೀನು ಹೇಳಿದ ಸುಳ್ಳು ಅಲ್ವಾ? ಅಮ್ಮಂಗೆ ಇಷ್ಟ ಇಲ್ಲದೆ ಇದ್ರು ನೀನೇ ಬಲವಂತ ಮಾಡಿ ಯಾಕೆ ಅವ್ರನ್ನ ಕರ್ಕೊಂಡು ಬಂದೆ? ಈಗ ನೋಡು, ನನ್ನ ನೋಡೋಕೆ ಇಷ್ಟ ಇಲ್ಲದೆ ಎಲ್ಗೋ ಹೋಗಿದ್ದಾಳೆ. ನೋ 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 ಅಕ್ಕ, ನೀನು ತಪ್ಪ ಅರ್ಥ ಮಾಡ್ಕೊಂಡಿದ್ಯಾ. ಅಮ್ಮಂಗೆ ನಿನ್ನ ಮೀಟ್ ಮಾಡೋಕೆ ಇಷ್ಟ ಇರಲಿಲ್ಲ ನಿಜ. ಆದರೆ ಮರ್ಜರ್ ವಿಷಯ ಕೇಳಿ ತಾನೇ ಇಂಟ್ರೆಸ್ಟ್ ತೋರಿಸಿ ಬರ್ತೀನಿ ಅಂದ್ಲು. ಮತ್ತೆ ಎಲ್ಲಿಗೆ ಹೋಗಿದ್ದಾಳೆ? ಐ ಡೋಂಟ್ ನೋ ಅಕ್ಕ. ಗೊತ್ತಿಲ್ಲದೆ ಇರೋ ಊರಲ್ಲಿ ಎಲ್ಲಿಗೆ ಅಂತ ಹೋಗಿರ್ತಾಳೆ. ನನಗಂತೂ ತುಂಬ ಭಯ ಆಗ್ತಿದೆ. ಮೆಡಿಸಿನ್ಸ್ ಕೂಡ ತೊಗೊಂಡು ಹೋಗಿದ್ದಾಳೋ ಇಲ್ವೋ? ಅವ್ರು ಇಲ್ಲೇ ಎಲ್ಲೋ ಹೋಗಿರ್ತಾರೆ. ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ?
ಶಿ ಹ್ಯಾಸ್ ವೇಸಿಂಗ್ ಪ್ರಾಬ್ಲಮ್, ಅದಕ್ಕೆ ಗಾಬರಿ ಆಗ್ತಿದೆ. ಅವಳನ್ನ ಒಬ್ಳನ್ನ ಎಲ್ಲಿಗೂ ಕಳ್ಸಲ್ಲ ಗೊತ್ತಾ. ಸ್ವಲ್ಪ ಡಸ್ಟ್ ಆದ್ರೂ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ಎಲ್ಲಿಗೆ ಹೋಗಿದ್ದಾಳೋ ಏನೋ. ಈ ಹರ್ಷ ಎಷ್ಟು ರಿಲ್ಯಾಕ್ಸ್ ಆಗ್ಬಿಟ್ಟ. ನಾನು ಯಾರಿಗೂ ಬೇಡ ಅನ್ಸುತ್ತೆ. ಅಟ್ಲೀಸ್ಟ್ ಮಾಮಿಲ್ಲಾದರೂ ಕಾಲ್ ಮಾಡಬೇಕಾಗಿತ್ತಲ್ವಾ. ಫೈನ್, ಅವ್ರಿಗೆ ನಾನು ಬೇಡ ಅಂತ ಡಿಸೈಡ್ ಮಾಡಿದರೆ ನನ್ನ ಡಿಸಿಷನ್ ಕೂಡ ತಿಳಿಸ್ಬಿಡ್ತೀನಿ. ನೀವೆಲ್ಲ ನಾನು ಬರಲ್ಲ ಅಂತ ಆರಾಮಾಗಿದ್ದೀರಾ ಅಲ್ವಾ? ನಾನು ಮನೆಗೆ ಬರೋದು ನಿನ್ಗೆ ಇಷ್ಟ ಇಲ್ವಾ? ಯಾಕೇನೇನು ಮಾತಾಡ್ತಿದ್ಯಾ? ಮತ್ತೆ ನಿಮ್ಗೆ ಯಾರಿಗೂ ನನ್ನ ಮೇಲೆ ಕೇರೇ ಇಲ್ವಲ್ಲ? ಮಾನ್ಸಿ, ನಿಜವಾದ ವಿಷಯ ಏನು ಗೊತ್ತಾ, ನಾವು ನಿನಗೆ ಬೇಕಾಗಿಲ್ಲ. ಅದಕ್ಕೆ ಅಲ್ವಾ ನಾನೇ ಈಗ ನಿನ್ನ ಕಾಲ್ ಮಾಡಿದ್ದು. ಮಾನ್ಸಿ, ನಿಜವಾಗ್ಲೂ ನಿನ್ನ ತಲೆ ಕೆಟ್ಟಿದೆ. ಇಲ್ಲಿಗೆ ಬರ್ತೀಯ ಅಂತ ಕೇಳೋದಕ್ಕೆ ಅದು ಎಷ್ಟು ಸಲ ಫೋನ್ ಮಾಡಿದ್ದೀನಿ ಅಂತ ನಿನ್ನ ಕಾಲ್ ಹಿಸ್ಟ್ರಿ ತೆಗೆದು ನೋಡು. ಅದು ಯಾರಿಗೆ ಜಾಸ್ತಿ ಕೇರ್ ಇದೆ ಅಂತ ನಿನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಎಲ್ಲದರಲ್ಲೂ ತಪ್ಪು ಹುಡುಕ್ತಾಳೆ. ವಾಟ್ಸ್ ರಾಂಗ್ ವಿತ್ ಯು? ಅಲ್ಲ, ಇದನ್ನೆಲ್ಲ ನಾನು ನಿನ್ನನ್ನು ಕೇಳಬೇಕು, ನೀನು ನೋಡಿದ್ರೆ ನನ್ನೇ ಕೇಳ್ತಿದ್ಯಾ? ಇದ್ರ ಮೇಲೆ ನಿನ್ನ ಜೊತೆ ಮಾತಾಡೋಕ್ಕಾಗಲ್ಲ ಮಾನ್ಸಿ. ಮಾನ್ಸಿ, ಒಂದು ಕೆಲಸ ಮಾಡು, ನಿನಗೆ ಇಷ್ಟ ಇದ್ದರೆ ನೀನು ಇಲ್ಲಿಗೆ ಬಾ, ಇಲ್ಲಾಂದರೆ ಬಿಡು. ನೀನು ಎಲ್ಲಿದ್ಕೊಂಡು ಈ ಮಾತನ್ನ ಹೇಳ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಹರ್ಷ. ಎಲ್ಲರೂ ಮುಂದೆ ನನ್ನ ಈ ಥರ ಟ್ರೀಟ್ ಮಾಡ್ತಿದ್ಯಾ? ಮಾನ್ಸಿ ಪ್ಲೀಸ್, ಸುಮ್ಮನೆ ವಿಷಯನ ದೊಡ್ಡದು ಮಾಡಬೇಡ. ಇಲ್ಲಿರೋರು ಎಲ್ಲರೂ ನಮ್ಮವರೇ, ಆ್ಯಂಡ್ ಎಲ್ಲರೂ ನೀನು ಯಾವಾಗ ಬರ್ತೀಯ ಅಂತ ಕಾಯ್ತಾ ಇದ್ದಾರೆ. ಯಾರು ನನ್ನವರು ಹರ್ಷ? ಹಾಂ, ನನಗೆ ಬೇಜಾರಾಗಿದೆ ಅಂತ ಗೊತ್ತಿದ್ರು ಮಾರ್ನಿಂಗ್లో ಒಂದು ಫೋನ್ ಕಾಲ್ ಮಾಡಿದ್ರಾ? ನನಗೆ ಬೆಲೆನೇ ಇಲ್ವಾ? ಹೀಗೆ ಬೆಲೆ ಇಲ್ಲ ಅಂತ ಪದೇ ಪದೇ ಕೇಳೋ ಬದಲು ನೀನು ಹಾಗೆ ನಡ್ಕೊಂಡ್ರೆ ನಾವು ಅದನ್ನು ನೀನು ಕೊಡ್ತೀವಿ. ಹೌ ಮೀನ್ ಯು ಆರ್? ನಾನು ನಿನ್ನ ಹೆಂಡತಿ ಅನ್ನೋ ನೆನಪು ನಿನಗಿದೆ ಅಲ್ವಾ? ಅದಕ್ಕೆ ಇಷ್ಟು ಪೇಷನ್ಸ್ ಇಟ್ಕೊಂಡು ಮಾತಾಡ್ತಿರೋದು ಮಾನ್ಸಿ. ದಿಸ್ ಇಸ್ ಟೂ ಮಚ್ ಹರ್ಷ. ನೀನು ಮಾಮಿನ್ಲ ಅನ್ನೋಗೆ ಎಷ್ಟು ಕೇರ್ ಮಾಡ್ತೀರಾ, ಆದರೆ ನನ್ನ ಹತ್ರ ಯಾಕೆ ಇಷ್ಟು ರೂಡಾಗಿ ಬಿಹೇವ್ ಮಾಡ್ತಿದ್ದೀರಾ? ಮಾನ್ಸಿ ಪ್ಲೀಸ್, ಈಗ ಆ ಮಾತೆಲ್ಲ ಬೇಕಾಗಿಲ್ಲ. ಆ್ಯಂಡ್ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ಟಾಕ್. ಯಾಕೆ ಮಾತಾಡಬಾರ್ದು? ಬ್ರೋ ಇನ್ಲ ಅವ್ರ ಹೆಂಡತಿನ ಕರ್ಕೊಂಬರೋದಕ್ಕೆ ನಾವು ಇಡೀ ಕುಟುಂಬದ ಸಮೇತ ಹೋಗಬೇಕು. ಅದೇ ಥರ ನಾನು ಆ ಮನೆ ಸೊಸೆ ತಾನೆ, ಅವಳನ್ನಂದ್ರೆ ಅಷ್ಟು ಪ್ಯಾಂಪರ್ ಮಾಡ್ತೀರಾ, ನನಗೆ ಯಾಕೆ ಕೇರೇ ಮಾಡಲ್ಲ? ಮಾನ್ಸಿ ಕಂಪೇರ್ ಮಾಡಬೇಡ, ನೀನು ಬೇರೆ ಅದಕ್ಕೆ ಬೇರೆ. ದಿಸ್ ಇಸ್ ಡಿಸ್ಗಸ್ಟಿಂಗ್. ಯು ಆರ್ ಇನ್ಸಲ್ಟಿಂಗ್ ಮೀ ಹರ್ಷ. ನೀನು ನಿನ್ನ ಹೆಂಡತಿಗೆ ಬೆಲೆ ಕೊಡ್ತಿಲ್ಲ. ಮಾನ್ಸಿ, ಈಗ ಎಲ್ಲರೂ ಇಲ್ಲೇ ಇದ್ದಾರೆ, ಪ್ಲೀಸ್ ಈ ವಿಷಯನ ಇಲ್ಲೇ ಬಿಟ್ಬಿಡು. ಯಾಕೆ ಬಿಡ್ಲಿ? ಅನು ಏನೇ ಮಾಡಿದ್ರು ಅದೆಲ್ಲ ನಮ್ಮ ಮನೆ ಒಳ್ಳೇದಕ್ಕೆ. ನಾನೇನು ಮಾಡಿದ್ರು ಅದು ಯಾರಿಗೂ ಕೇರೇ ಇಲ್ಲ. ನೋ ಬಡಿ ಕೇರ್ಸ್ ಫಾರ್ ದ್ಯಾಟ್. ಅವಳೇನಾದರೂ ಬೇಜಾರಾಗಿದ್ದಾಗ ಅವಳು ಅಮ್ಮನ ಮನೆಗೆ ಹೋಗ್ತಾಳೆ, ಅದನ್ನ ದೊಡ್ಡ ತ್ಯಾಗ ಅಂತ ಕನ್ಸಿಡರ್ ಮಾಡ್ತೀರಾ? ಇಷ್ಟಕ್ಕೂ ಆ ಬ್ರೋ ಇಲ್ಲ ಅನ್ನನ್ನ ಎಷ್ಟು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರೆ ಅಂತ ನಿನಗೆ ಗೊತ್ತಾ? ಆದರೆ ನೀನು ನನ್ನ ಜೊತೆ ರೂಡಾಗಿ ಬಿಹೇವ್ ಮಾಡಲಿಲ್ಲ ಅಂದರೆ ಸಾಕು ಅನಿಸುತ್ತೆ. ಪುಷ್ಪ ಸುಬ್ಬು ಅವ್ರ ಮನೆಗೆ ಬಂದಾಗ, ಮಾನ್ಸಿ ನಿನಗೇನಾದರೂ ನಿನ್ನ ಪೇರೆಂಟ್ಸ್ನ ನೋಡ್ಬೇಕನ್ಸುತ್ತಾ ಅಂತ ಒಂದ್ಸಲ ಆದರೂ ಕೇಳಿದ್ಯಾ ಹರ್ಷ? ನಾನು ಏನೇ ಮಾಡಿದ್ರು ಚಂದನೆ. ಅವಳ ಮೇಲೆ ಎಲ್ಲರಿಗೂ ಸಿಂಪತಿ ಇದೆ, ಅದನ್ನು ನನಗೆ ಯಾವ ಮಾರ್ಜಿನೂ ಇಲ್ಲ. ಮಾರ್ಜಿನ್ ಬಿಡು. ಆ ಚಿಕ್ಕ ಮಕ್ಕಳು ಆಟದಲ್ಲಿ ಹೇಳ್ತಾರಲ್ಲ, ನೀನು ಆಟಕ್ಕಿದ್ಯಾ ಲೆಕ್ಕಕ್ಕಿಲ್ಲ ಅಂತ, ಹಾಗಾಗೋಗಿದ್ದೀನಿ ನಾನು. ಜಾಸ್ತಿ ಮಾತಾಡ್ತಿದ್ದೆ ಮಾನ್ಸಿ, ಪ್ಲೀಸ್ ಸ್ವಲ್ಪ ಕಂಟ್ರೋಲಲ್ಲಿ ಇರು. ನನ್ನ ಕಂಟ್ರೋಲಲ್ಲೇ ಇಷ್ಟು ದಿನ ಇದ್ದೆ ಹರ್ಷ.